ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ 1.1 to 1.3 ಕುರಿತಾಗಿರುವಂತಹ ಒಂದು ಅಧ್ಯಯನವನ್ನು ಮಾಡಿವಿ. ಆನಂತರ 1.4ರಲ್ಲಿ ನಾವು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು. ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು. ಭಾರತದ ಸಂವಿಧಾನವನ್ನು 26 ಜನವರಿ 1950ರಂದು ಜಾರಿಗೊಳಿಸುವುದರ ಮೂಲಕ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾಗಿರುವಂಥ ಒಂದು ರಾಷ್ಟ್ರ, ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇನ್ನು ಸ್ವತಂತ್ರ ಭಾರತಕ್ಕೆ ಸ್ವತಂತ್ರವಾಗಿರುವಂಥ ಒಂದು ಸಂವಿಧಾನ ಬಹಳಷ್ಟು ಅವಶ್ಯಕ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಳ್ಳುವುದರ ಪರಿಣಾಮವಾಗಿ ಮೊಟ್ಟ ಮೊದಲನೇದಾಗಿ ಆ ಸಂವಿಧಾನಕ್ಕೆ ಅನುಗುಣವಾಗಿರುವಂಥ ಒಂದು ಸರ್ಕಾರ ಸಂವಿಧಾನವನ್ನು ನಡೆಸಲಿಕ್ಕೆ, ರಾಷ್ಟ್ರವನ್ನು ನಡೆಸಲಿಕ್ಕೆ, ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬೇಕಾಗಿರುವಂಥ ಒಂದು ಸರ್ಕಾರದ ರಚನೆ ಅವಶ್ಯಕವಾಗಿತ್ತು, ಅನಿವಾರ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಸರ್ಕಾರದ ರಚನೆಯನ್ನು ಮಾಡಲಿಕ್ಕಾಗಿ ಈಗಾಗಲೇ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ರಚನೆಯಾಗಿತ್ತು. ಬಟ್ ಅದರ ಕಾಲಾವಧಿ ಅನ್ನುವಂಥದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಮಾತ್ರ ಅದು ಇತ್ತು. ಬಟ್ ಮೊದಲನೇ ರೀತಿಯಾಗಿರುವಂಥ ಒಂದು ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆಗಳು ನಡೆದ ಪರಿಣಾಮವಾಗಿ ಮೊಟ್ಟ ಮೊದಲನೇದಾಗಿ ಸರ್ಕಾರ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ಆ ರೀತಿಯಾಗಿರುವಂಥ ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆಗಳು 1951ರಿಂದ 52ರವರೆಗೆ ನಡೆದವು. 1951 ಅಕ್ಟೋಬರ್ದಿಂದ ಫೆಬ್ರವರಿ 1952ರವರೆಗೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆದವು ಅನ್ನುವಂಥದ್ದು. ಈ ಪ್ರಥಮವಾಗಿರುವಂಥ ಒಂದು ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆಗಳು ಇದು ದೊಡ್ಡ ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ದೇಶದಲ್ಲಿ ಇಡೀ ಒಂದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಸರ್ಕಾರವಾಗಿ ಭಾರತ ಹೊರಹೊಮ್ಮಿತು. ಇದು ಒಂದು ದೊಡ್ಡ ಪ್ರಯೋಗ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಭಾರತ ಸಂವಿಧಾನ ರಚನಾಕಾರರು ಭಾರತಕ್ಕೆ ಅನುಗುಣವಾಗಿ ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ಪ್ರಕ್ರಿಯೆಯಲ್ಲಿ ನಂಬಿಕೆಯನ್ನು ಉಳ್ಳವರಾಗಿದ್ದರು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಭೌಗೋಳಿಕವಾಗಿರುವಂಥ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಜನರ ಸ್ಥಿತಿಗತಿಗಳನ್ನು ಇದನ್ನೆಲ್ಲವನ್ನು ಅಧ್ಯಯನವನ್ನು ಮಾಡುವುದರ ಪೂರಕವಾಗಿಯೇ ಸಂವಿಧಾನ ರಚನಾಕಾರರು ಭಾರತಕ್ಕೆ ಈ ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ವ್ಯವಸ್ಥೆ, ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ಪದ್ಧತಿ ಇರಬೇಕು ಅನ್ನುವಂಥ ಒಂದು ಗಮನದಲ್ಲಿಟ್ಟುಕೊಂಡು ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಂಡು. ಕಾರಣ ಜಗತ್ತಿನ ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ರಾಷ್ಟ್ರದಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಸರ್ಕಾರದ ನಡೆಸುವಂಥ ಒಂದು ಪದ್ಧತಿಗಳದ. ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಇರುವಂಥದ್ದು ಪ್ರಜಾಪ್ರಭುತ್ವ ಪದ್ಧತಿ ಮತ್ತು ಭಾರತ ಇಡೀ ಜಗತ್ತಿನಲ್ಲಿನೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥದ್ದು, ವೆರಿ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಸ್ಟೇಟ್ ಇನ್ ಹೋಲ್ ವರ್ಲ್ಡ್ ಅನ್ನುವಂಥದ್ದನ್ನು ನಾವು ಕರಿತೀವಿ. ಕಾರಣ ಇಲ್ಲಿ ಜನಸಂಖ್ಯೆ ಹೆಚ್ಚಿರುವುದರಿಂದ ಇಷ್ಟು ಜನಸಂಖ್ಯೆಯಲ್ಲಿ ಪ್ರಜಾಪ್ರಭುತ್ವಗಳಿರುವಂಥ ಜಗತ್ತಿನ ಏಕೈಕ ರಾಷ್ಟ್ರ ಅದು ಭಾರತ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಾರ್ವತ್ರಿಕ ವಯಸ್ಕ ಪದ್ಧತಿ ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಜಾರಿಗೊಳಿಸಲಾಯಿತು. ಆ ನಂತರ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಈ ಒಂದು ಚಳವಳಿ ಒಂದು ದೊಡ್ಡ ಪ್ರಯೋಗವಾಯಿತು ಅನ್ನುವಂಥದ್ದು. ಚುನಾವಣೆಗಳು ನಡೆದಿರುವಂಥ ಒಟ್ಟು ಲೋಕಸಭಾ ಸ್ಥಾನಗಳು 489, 489. ಇಷ್ಟು ಸ್ಥಾನಕ್ಕಾಗಿ ಮೊಟ್ಟ ಮೊದಲನೇದಾಗಿ ಚುನಾವಣೆಗಳು ನಡೆದು 1951ರಿಂದ 52ರ ಕಾಲಾವಧಿಯಲ್ಲಿ. ಆನಂತರ ಮತದಾರರ ಸಂಖ್ಯೆ ನಾವು ನೋಡಿದಾಗ 176 ಮಿಲಿಯನ್ ರಷ್ಟು ಮತದಾರರು ಆ ಸಂದರ್ಭದಲ್ಲಿ ಇದ್ದರು. ಮತದಾನ ಮಾಡಿರುವಂಥ ಒಟ್ಟು ಸದಸ್ಯರ ಒಂದು ಸಂಖ್ಯೆ ನೋಡಿದಾಗ 105 ಮಿಲಿಯನ್ ಮತದಾರರು ಇದರಲ್ಲಿ ಮತದಾನವನ್ನು ಮಾಡಿದರು. ಇದರಲ್ಲಿ 105 ಮಿಲಿಯನ್ ಮತದಾರರು ಮತವನ್ನು ಚಲಾಯಿಸಿರುವಂಥದ್ದು ಅನ್ನುವಂಥದ್ದನ್ನು ನಾವು ಕಾಣ್ತಾ ಇರುವಂಥದ್ದು. ಆನಂತರ ಮತಗಟ್ಟೆಗಳ ಸಂಖ್ಯೆ, ಬೂತ್ ಅಂತ ನಾವೇನು ಕರಿತೀವಲ್ಲ, ಅವು ಒಟ್ಟು ಪ್ರಮುಖವಾಗಿರುವಂಥ ಒಂದು ಮತಗಟ್ಟೆಗಳ ಸಂಖ್ಯೆ 2,24,000 ಮತಗಟ್ಟೆಗಳ ಸಂಖ್ಯೆ ಮೊದಲನೇ ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆಗಳಲ್ಲಿ ನಡೆದು. ಆನಂತರ ಶೇಕಡಾವಾರು ಮತದಾನ ಒಟ್ಟು 45% ಮೊಟ್ಟ ಮೊದಲನೇದಾಗಿ ಶೇಕಡಾವಾರು ಮತದಾನ ಆ ಸಂದರ್ಭದಲ್ಲಿ ಆಯಿತು. ಚುನಾವಣಾ ಕಣದಲ್ಲಿರುವಂಥ ರಾಜಕೀಯ ಪಕ್ಷಗಳು 70 ರಾಜಕೀಯ ಪಕ್ಷಗಳು
ಚುನಾವಣಾ ಕಣದಲ್ಲಿ ಇದ್ದು ಮತ್ತು ಒಟ್ಟಾರೆಯಾಗಿ 1800 ಅಭ್ಯರ್ಥಿಗಳು ಈ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಹೀಗೆ ಇದು ಮೊದಲನೇ ರೀತಿಯಾಗಿರುವಂತಹ ಒಂದು ಚುನಾವಣೆಯ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ ಅಲ್ಲಿ ಪ್ರಮುಖವಾಗಿರುವಂತಹ ಒಂದು ಸ್ಥಾನಗಳು ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ಅಲ್ಲಿ 364 ಸ್ಥಾನಗಳು ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದವು. ಮೊದಲು ಸಾರ್ವತ್ರಿಕವಾಗಿರುವಂತಹ ಒಂದು ಚುನಾವಣೆ ಅನ್ನುವಂಥದ್ದು. ಆನಂತರ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಭಾರತೀಯ ಜನಸಂಘ, ಇವತ್ತು ನಾವು ಬಿಜೆಪಿ ಅಂತ ಏನು ಕರಿತೀವಿ, ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಒಂದು ಭಾರತೀಯ ಜನತಾ ಪಕ್ಷ ಬಿಜೆಪಿ, ಅದು ಮೊದಲು 1951ರಲ್ಲಿ ಭಾರತೀಯ ಜನಸಂಘ ಅನ್ನುವಂಥ ಒಂದು ಹೆಸರಿನಿಂದ ಕಾರ್ಯವನ್ನು ನಿರ್ವಹಿಸುತ್ತಿತ್ತು. ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಸ್ಥಾಪನೆಯನ್ನು ಮಾಡಿದರು. ತದನಂತರದಲ್ಲಿ ಮತ್ತೆ ಈಗ ಬಿಜೆಪಿ ಅಂತ ನಾವು ಕರೆದಿರುವಂಥ ಒಂದು ಪಕ್ಷ 1980ರಲ್ಲಿ ಅಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಯಲ್ಲಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ, ಪರಿಶಿಷ್ಟ ಜಾತಿ ಒಕ್ಕೂಟ, ಸ್ವತಂತ್ರ ಅಭ್ಯರ್ಥಿಗಳು, ಕಿಸಾನ್ ಮಜ್ದೂರ್ ಪಾರ್ಟಿ ರೀತಿಯಾಗಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ರಾಜಕೀಯ ಪಕ್ಷಗಳು ಸಹಿತ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಬಟ್ ಪ್ರಮುಖ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷವಾಗಿ 364 ಸ್ಥಾನಗಳೊಂದಿಗೆ ಅಲ್ಲಿಯೇ ಪಕ್ಷ ಹೊರಹೊಮ್ಮಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು. ಈ ಮೇಲಿನ ಅಂಶಗಳನ್ನು ನಾವು ನೋಡಿದಾಗ ಇಲ್ಲಿ ಲೋಕಸಭೆಯಲ್ಲಿ 74ರಷ್ಟು ಸ್ಥಾನಮಾನವನ್ನು ಕಾಂಗ್ರೆಸ್ ಪಕ್ಷವನ್ನು ಪಡೆಯುವುದರ ಮೂಲಕ 364 ಅಂದರೆ ಒಟ್ಟು ಒಂದು ಸ್ಥಾನಗಳಲ್ಲಿ ಮೀನ್ಸ್ 489ದಲ್ಲಿ 74ರಷ್ಟು ಮೀನ್ಸ್ 75ರಷ್ಟು ಸ್ಥಾನಗಳನ್ನು ಈ ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಡೆದುಕೊಂಡಿದ್ದು, ಭಾರತದ ಮತದಾರರು ಬಡತನ ಮತ್ತು ಅನಕ್ಷರತೆಯ ಮಧ್ಯದಲ್ಲಿ ಇದ್ದರೂ ಸಹಿತ 64% ಮತವನ್ನು ಚಲಾಯಿಸಿ. ಹೀಗಿದ್ದರೂ ಪಕ್ಷಗಳ ಮತಗತ ಸ್ಥಾನಗಳಲ್ಲಿ ನಡುವೆ ಹೊಂದಾಣಿಕೆಯಲ್ಲಿ ಇರಲಿಲ್ಲ. ಹೈದರಾಬಾದ್, ರಾಯ್ಪುರ್, ಕೊಚ್ಚಿನ್ ಮತದಾರರು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಜನಪ್ರಿಯರಾಗಿದ್ದರು. ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರುವಂತಹ ಒಟ್ಟು ಮತದಾರರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ನೋಡಿದಾಗ 60ರಷ್ಟು ಮತ್ತು ನಗರ ಪ್ರದೇಶದಲ್ಲಿ 60ರಷ್ಟು ಮತದಾನ ಅಲ್ಲಿ ಆ ಸಂದರ್ಭದಲ್ಲಿ ನಡೆಯಿತು. ಚುನಾವಣೆ ಸಂಪೂರ್ಣವಾಗಿರುವಂತಹ ಶಾಂತಿಯುತವಾಗಿರುವಂತಹ ಒಂದು ಮಾರ್ಗವಿಲ್ಲ ಅಲ್ಲಿ ನಡೆಯುವುದು. ಯಾವುದೇ ರೀತಿಯಾಗಿರುವಂತಹ ಒಂದು ಗಲಭೆ ನಡೆಯಲಿಲ್ಲ, ಸಂಘರ್ಷ ನಡೆಯಲಿಲ್ಲ ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ. ಅಂತರ ಸಂವಿಧಾನ ರಚನಾಕಾರರು ಮತ್ತು ದುರ್ಬಲ ವರ್ಗದ ನಾಯಕರಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಂಬೆ ಒಂದು ಕ್ಷೇತ್ರದಲ್ಲಿ ಕಜ್ರೋಲ್ಕರ್ ಎಂಬುವರಿಂದ ಪರಾಭವಗೊಂಡರು ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿರುವಂಥದ್ದು ಇದು ಪ್ರಥಮ ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆ. ಆನಂತರ ಪ್ರಥಮ ಒಂದು ಲೋಕಸಭೆ ಪ್ರಥಮ ಸಾರ್ವತ್ರಿಕವಾಗಿರುವಂತಹ ಒಂದು ಚುನಾವಣೆಗಳು ಜರುಗಿದ ನಂತರ ಪ್ರಥಮ ಲೋಕಸಭೆ ಅನ್ನುವಂಥದ್ದನ್ನು ಅಲ್ಲಿ ಅಸ್ತಿತ್ವದಲ್ಲಿ ಬಂತು. ಇಲ್ಲಿ ಒಟ್ಟಾರೆಯಾಗಿ ಪ್ರಥಮ ಲೋಕಸಭೆಯ ಒಂದು ಸ್ಪೀಕರ್ ಆಗಿ GV ಮಾವಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸಿದರು. ಈ ಪ್ರಥಮ ಲೋಕಸಭೆ ಅವಧಿ 17ನೇ ಏಪ್ರಿಲ್ 1952ರಿಂದ 4ನೇ ಏಪ್ರಿಲ್ 1957ರವರೆಗೆ 5 ವರ್ಷಗಳ ಕಾಲ ಪ್ರಥಮ ಲೋಕಸಭೆಯ ಅವಧಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವು ಪ್ರಮುಖವಾಗಿರುವಂಥ ಒಂದು ಅಂಶಗಳನ್ನು ನಾವಿಲ್ಲಿ ಗಮನದಲ್ಲಿಟ್ಟಾಗ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಪ್ರಥಮವಾಗಿರುವಂಥ ಒಂದು ಲೋಕಸಭೆಯಲ್ಲಿ ಸ್ಥಾನಗಳು ಇಲ್ಲಿ ನಡೆದಿರುವಂಥದ್ದು 489 ಸ್ಥಾನಗಳಿಗಾಗಿ ಚುನಾವಣೆಗಳು ನಡೆದು, ಆನಂತರ 2 ಆಂಗ್ಲ ಇಂಡಿಯನ್ಸ್ಗಳಿಗೆ ಅಲ್ಲಿ ನಾಮಕರಣ ಮಾಡಲಾಯಿತು. ಸ್ಪೀಕರ್ ಆಗಿ ಪ್ರಥಮ ಒಂದು ಸ್ಪೀಕರ್ ಆಗಿ GV ಮಾವಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸಿದರು. ಈ ಪ್ರಥಮ ಲೋಕಸಭೆ ಒಟ್ಟು 14 ಅಧಿವೇಶನಗಳು, 667 ದಿನಗಳು, ಆನಂತರ ಒಟ್ಟಾರೆಯಾಗಿ 3784 ಗಂಟೆಗಳ ಕಾಲ ಈ ಅಧಿವೇಶನ ಅನ್ನುವಂಥದ್ದು ನಡೆಯಿತು. ಈ ರೀತಿಯಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನೆನಪಿರಬೇಕಾಗಿರುವಂಥ ಅಂಶ ಅನ್ನುವಂಥದ್ದನ್ನು ಗಮನಿಸಿದಾಗ ಒಟ್ಟು 489 ಸ್ಥಾನಗಳಿಗಾಗಿ ಇಲ್ಲಿ ಚುನಾವಣೆಗಳು ನಡೆದು 2 ಆಂಗ್ಲ ಇಂಡಿಯನ್ಸರನ್ನು ನಾಮಕರಣವನ್ನು ಮಾಡಲಾಯಿತು. ಒಟ್ಟು ಮತದಾರರ ಸಂಖ್ಯೆ 176 ಮಿಲಿಯನ್ನಷ್ಟು ಇತ್ತು. ಅದರಲ್ಲಿ ಒಟ್ಟು 105
ಮಿಲಿಯನ್ ಮತದಾರರು ಮತವನ್ನು ಚಲಾಯಿಸಿದರು. ಇದು ಒಟ್ಟು ಶೇಕಡಾವಾರು 45% ಮತದಾನ ಆ ಸಂದರ್ಭದಲ್ಲಿ ನಡೆಯಿತು. ಆನಂತರ ಒಟ್ಟು ಮತಗಟ್ಟೆಗಳ ಸಂಖ್ಯೆ 2,74,000 ಅನ್ನುವಂಥದ್ದನ್ನು ನಾವು ನೆನಪಲ್ಲಿರಬೇಕಾಗಿರುವಂಥ ಅಂಶ. 70 ವಿವಿಧ ರೀತಿಯಾಗಿರುವಂಥ ಒಂದು ರಾಜಕೀಯ ಪಕ್ಷಗಳು ಸ್ಪರ್ಧೆಯನ್ನು ಮಾಡಿದ್ದು. ಆ ವಿವಿಧ ರೀತಿಯಾಗಿರುವಂಥ ರಾಜಕೀಯ ಪಕ್ಷಗಳು 70 ಸ್ಪರ್ಧೆಯನ್ನು ಮಾಡಿರುವಂಥ ಅಭ್ಯರ್ಥಿಗಳ ಜೊತೆಯಲ್ಲಿನೇ ಇನ್ನು ಅನೇಕ ರೀತಿಯಾಗಿರುವಂಥ ಸ್ವತಂತ್ರ ಅಭ್ಯರ್ಥಿಯನ್ನು ಕೂಡಿಕೊಂಡು ಒಟ್ಟು 1800 ಇಲ್ಲಿ ಅಭ್ಯರ್ಥಿಗಳು ಪ್ರಥಮ ಸಾರ್ವತ್ರಿಕವಾಗಿರುವಂಥ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು. ಅದರಲ್ಲಿ ಆ ಚುನಾವಣೆಯಾಗಿರುವಂಥ ಒಟ್ಟು ಮತಗಳಲ್ಲಿ ಗ್ರಾಮಾಂತರವಾಗಿರುವಂಥ ಒಂದು ಪ್ರದೇಶದಲ್ಲಿ 60% ಮತದಾರರು ಮತ್ತು ನಗರ ಪ್ರದೇಶದಲ್ಲಿ 40% ಮತದಾರರು ಈ ರೀತಿಯಲ್ಲಿ ಮತದಾನವನ್ನು ಮಾಡುವುದರ ಮೂಲಕ ಇದು ಅತ್ಯಂತ ಒಂದು ದೊಡ್ಡ ಯಶಸ್ವಿಯಾಗಿರುವಂಥ ಒಂದು ಪ್ರಯೋಗ ಭಾರತದಲ್ಲಿ ನಡೆಯಿತು. ಮೊಟ್ಟ ಮೊದಲನೇದಾಗಿ ಕಾರಣ ಮೊದಲ ರೀತಿಯಾಗಿರುವಂಥ ಒಂದು ಚುನಾವಣೆಗಳು ಅನಕ್ಷರತೆ ಮತ್ತು ಬಡತನದಿಂದ ಬಳಲ್ತಾ ಇರುವಂಥ ಒಂದು ಮತದಾರರು ಸಹಿತ ಮತಗಟ್ಟೆಗೆ ಬಂದು 45% ಶೇಕಡಾ ಮತದಾನವನ್ನು ಮಾಡಿರುವಂಥದ್ದು ಇದು ಒಂದು ಅತ್ಯಂತ ದೊಡ್ಡ ಒಂದು ಯಶಸ್ವಿಯಾಗಿರುವಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಪ್ರಯೋಗ ಅನ್ನುವಂಥದ್ದನ್ನೇ ನಾವು ಬಹಳಷ್ಟು ಗಮನಿಸಬೇಕಾಗಿರುವಂಥ ಒಂದು ಅಂಶ. ಈ ರೀತಿಯಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅನ್ನುವಂಥದ್ದು 1951 ಅಕ್ಟೋಬರ್ದಿಂದ 1952 ಫೆಬ್ರವರಿವರೆಗೆ ಇಲ್ಲಿ ನಡೆಯಿತು. ಓಕೆ, ಧನ್ಯವಾದ.